ನಮಸ್ಕಾರ. ಇದು ದೂರದರ್ಶನ ಚಂದನ ವಾಹಿನಿಯ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಚರ್ಚಾ ಸಮಯ. ಹೌದು, ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯಾ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋ ವಿಚಾರದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ಹೌದು, ಪ್ರತಿಯೊಂದು ಆತ್ಮಹತ್ಯೆ ಹಿಂದೆ ಹಲವಾರು ಕಾರಣಗಳಿರ್ತವೆ. ಅದರ ಹಿಂದೆ ನಾನಾ ಆಯಾಮಗಳಿರ್ತವೆ. ನಾನಾ ಆಯಾಮಗಳನ್ನು ಕೊಡುವಂಥ ಪ್ರಯತ್ನಗಳು ಕೂಡ ಆಗ್ತವೆ. ಇಂತಹ ಒಂದು ಪ್ರವೃತ್ತಿ ಏಕೆ ಹೆಚ್ಚಾಗ್ತಾ ಇದೆ, ಇದರ ಕಾರಣ ಏನು, ಇದರ ನಿಜವಾದ ಒಂದು ವಾಸ್ತವಿಕ ಸ್ಥಿತಿಗತಿ ಏನು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಬಿಜೆಪಿ ವಕ್ತಾರರಾದಂತಹ ಅಶೋಕ್ ಗೌಡ್ರು. ಅಶೋಕ್ ಗೌಡ್ರ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವಕ್ತಾರರಾದಂತಹ ನಂದನ್ ಕಶ್ಯಪ್ ಅವರು ಕೂಡ ಬಂದಿದ್ದಾರೆ. ಸರ್, ನಿಮಗೂ ಸ್ವಾಗತ. ಈಗ ಕಶ್ಯಪ್ ಅವರ ನಿಮ್ಮಿಂದನೇ ಆರಂಭ ಮಾಡೋದಾದ್ರೆ, ಇತ್ತೀಚೆಗೆ ಒಂದು ಆತ್ಮಹತ್ಯೆ ಪ್ರವೃತ್ತಿಗಳು ಹೆಚ್ಚಾಗ್ತಾ ಇದೆ. ಸಾಕಷ್ಟು ಚರ್ಚೆಗೂ ಕೂಡ ಒಳಗಾಗ್ತಾ ಇದೆ. ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಹೌದು, ಈ ಪ್ರವೃತ್ತಿ ಹೆಚ್ಚಾಗೋದಕ್ಕೆ ಏನು ಕಾರಣ ಅಂತ ನೀವು ವಿಶ್ಲೇಷಣೆ ಮಾಡ್ತೀರಾ? ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ ಅಂತ ನಾವು ಹೇಳೋಕ್ಕೆ ನಾವು ಬಿ ಜೆ ಪಿಯವರ ಆರೋಪವನ್ನು ತಳ್ಳಿ ಹಾಕ್ತೀವಿ. ಆತ್ಮಹತ್ಯೆಗೆ ನಾನಾ ಕಾರಣಗಳು ಇದೆ. ಒಂದು ರೈತರ ಆತ್ಮಹತ್ಯೆ ನೋಡ್ಬೋದು, ಇಲ್ಲ ಯಾರೋ ಒಬ್ಬ ಬಡ ಕೂಲಿ ಕಾರ್ಮಿಕನ ಆತ್ಮಹತ್ಯೆ ನೋಡ್ಬೋದು, ಇಲ್ಲಾಂದರೆ ಒಬ್ಬ ಆಫೀಸರ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಮ್ಮ 2014-15 ಡಿ ಕೆ ರವಿ ಆತ್ಮಹತ್ಯೆ ಮಾಡಿಕೊಂಡ್ರು. DYSP ಗಣಪತಿಯವರು ಆತ್ಮಹತ್ಯೆ ಮಾಡಿಕೊಂಡ್ರು. ಏನಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರು? ಅವರ ಪರ್ಸ್ನಲ್ ರೀಸನ್ಸ್ಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಮಾಡುತ್ತಿರುವ ಕೆಲಸದಲ್ಲಿ ಅವರ ಪರ್ಸ್ನಲ್ ವಿಷಯಗಳನ್ನು ಬದಿಗೊತ್ತಿ ನಾವು ಸಾರ್ವಜನಿಕರ ಸೇವೆಗಿದ್ದೀವಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಈ ಸ್ಥಿತಿಗೆ ಅವರು ತಲುಪಲ್ಲ. ಹಾಗಾಗಿ ನಮ್ಮ ಇಂಟೆನ್ಷನ್ನು, ನಮ್ಮ ಗೋಲ್ ಕಡೆ ನಾವು ಗಮನ ಹರಿಸಿದ್ರೆ ಈ ಆತ್ಮಹತ್ಯೆ ಅನ್ನೋ ಒಂದು ಇದಕ್ಕೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಾವು ಏನು ಕೆಲಸ ಮಾಡ್ತಿರೋ ಪಕ್ವತೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ರೈತರ ಆತ್ಮಹತ್ಯೆ ವಿಚಾರದಲ್ಲಿ ನಾವು ರೈತರ ಆತ್ಮಹತ್ಯೆ ಮಾಡ್ಕೋಬಾರ್ದು. ನಮ್ಮ ಸರ್ಕಾರ ಅವ್ರನ್ನ ಮೇಲಕ್ಕೆತ್ತಕ್ಕೆ ನಾನಾ ಯೋಜನೆಗಳು, ನಾನಾ ಥರದ ಫಂಡ್ಸ್ಗಳು, ಅವ್ರಿಗೆ ಇದು ಇರಿಗೇಷನ್ ಪ್ರಾಜೆಕ್ಟ್ಗಾಗಲಿ ಇಲ್ಲ ಬೆಲೆ ಇನ್ಕ್ರೀಸ್ ಮಾಡೋದಾಗಲಿ ಎಲ್ಲ ಮಾಡಿದೆ. ಹಾಗಾಗಿ ರೈತರ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆದರೆ ಕೆಲವೊಂದು ಸಲ ಆಗುತ್ತೆ. ಅದನ್ನು ತಡೆಗಟ್ಟಕ್ಕೆ ನಮ್ಮ ಸರ್ಕಾರ ಹಲವು ಯೋಜನೆಗಳನ್ನ ರೂಪಿಸಿದೆ. ಪ್ರತಿ ತಿಂಗಳು ರೈತರಿಗೆ, ಬಡವರಿಗೆ ಮತ್ತು ಹೆಣ್ಮಕ್ಳಿಗೆ ನಾವು 2,000 ಮೂಲಕ ದುಡ್ಡು ಕೊಡ್ತೀವಿ. ಅದು ಒಂದು ಅವ್ರಿಗೆ ಒಂದು ಸ್ವಾವಲಂಬನೆಯ ಒಂದು ಇದು ಪ್ರತೀಕ. ಇವಾಗ ನಮಗೆ ಅವ್ರಿಗೆ ಒಳ್ಳೆ ಬೆಲೆ ಸಿಗಲ್ಲ. ಒಳ್ಳೆ ಮಳೆ ಆಗಲಿಲ್ಲ ಅಂದರೆ ಅವ್ರ ಬೆಳೆ ಹೊಟ್ಟೋಗುತ್ತೆ. ಅದೊಂದು ತಡೆಗಟ್ಟಕ್ಕೆ ನಮ್ಮ ಸರ್ಕಾರ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನ ರ್ಯಾಪಿಡ್ ಫೇಸಲ್ಲಿ ನಾವು ಕೆಲಸಗಳನ್ನ ಮುಗಿಸಿ ಅವ್ರಿಗೆ ರೈತರಿಗೆ ಒಳ್ಳೆ ಬೆಳೆ ಬೇಕು ಮತ್ತು ನೀರಾವರಿ ಬೇಕು. ಅದರ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನೇನು ಮಾಡಬೇಕು ಎಲ್ಲ ಮಾಡುತ್ತೆ. ಸರ್, ಈಗ ಗೌಡ್ರೆ, ಏನು ಕಾರಣಗಳನ್ನ ನೀವು ವಿಶ್ಲೇಷಣೆ ಮಾಡ್ತೀರಾ ಅಂತ? ಯಾಕೆಂತಂದ್ರೆ ಇದು ಆತ್ಮಹತ್ಯೆ ಅನ್ನುವಂಥದ್ದು ಒಂದೆರಡು ಸರ್ಕಾರಕ್ಕೆ ಸೀಮಿತ ಅಲ್ಲ, ಎಲ್ಲ ಸರ್ಕಾರಗಳಲ್ಲೂ ಇದಾಗುವಂಥದ್ದು. ಮತ್ತೆ ಇದು ತಲಾಂತರದಿಂದ ಬಂದಿರುವಂಥದ್ದು. ಯಾವುದೇ ಧರ್ಮ ಹೇಳಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳಿ ಅಂತ. ಎಲ್ಲಾ ಧರ್ಮಗಳು ಆತ್ಮಹತ್ಯೆ ವಿರುದ್ಧವಾದ ಇರುವಂತಹ ನಿಲುವುಗಳನ್ನೇ ತಳೆದಿರುವಂಥದ್ದು. ಸೊ ಆತ್ಮಹತ್ಯೆಯ ನೈಜ ಕಾರಣಗಳೇನು? ಇತ್ತೀಚಿನ ಆಧುನಿಕ ಯುಗ, ಬೆಳೀತಾ ಇರೋ ತಂತ್ರಜ್ಞಾನ, ಹೇಗೆ ನೀವು ಇದನ್ನ ನೋಡಿ? ಒಂದು, ರೈತರು ಕಳೆದ 19 ತಿಂಗಳ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಆಡಳಿತದಲ್ಲಿ 1400 ಜನಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 6 ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈಗ ಬಾಣಂತಿಯರು 700ಕ್ಕೂ ಹೆಚ್ಚು ಬಾಣಂತಿಯರ ಸಾವಾಗಿದೆ. 1100 ಹೆಚ್ಚಿನ ನವಜಾತ ಶಿಶುಗಳ ಸಾವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಇದು ಕಾಂಗ್ರೆಸ್ ಗವರ್ನಮೆಂಟ್ನ 6ನೇ ಗ್ಯಾರಂಟಿ, ಕರ್ನಾಟಕದ ಕಾಂಗ್ರೆಸ್ ಗವರ್ನಮೆಂಟ್ನ 6ನೇ ಗ್ಯಾರಂಟಿ ಅಂತ ಜನ ವಿಶ್ಲೇಷಣೆ ಮಾಡ್ತಿರ್ತಕ್ಕಂತಹದ್ದು. ಇದು ಒಂದು ಕಡೆಗೆ. ಮೊದಲಿಗೆ ನಾನು ಈ ಅಧಿಕಾರಿಗಳ ಆತ್ಮಹತ್ಯೆಗೆ ಬಂದ್ಬಿಡ್ತೇನೆ. ಅಧಿಕಾರಿಗಳು ಪಾಪ ನಮ್ಮ ಸ್ನೇಹಿತರು ಇನ್ನೂ 2013-18 ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ, ಬೆಳಗಾವಿನಲ್ಲಿ ಒಬ್ಬ FDA ಆತ್ಮಹತ್ಯೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಬರೀತಾರೆ, ಇದಕ್ಕೆ ಕಾರಣ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಿರ್ತಕ್ಕಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PS ಆದಂಥವರು
ನನಗೆ ಕೊಡ್ತಿರ್ತಕ್ಕಂತಹ ಕಿರುಕುಳ ಅಂತ ಕ್ಲಿಯರ್ ಕಟ್ಟಾಗಿ ಬರೀತಾರೆ. ಹಾಗೆ ಮೊನ್ನೆ ಆತ್ಮಹತ್ಯೆ ಮಾಡ್ಕೊಂಡಂತಹ ಕಾಂಟ್ರಾಕ್ಟರ್ ಏನಿದ್ರು ಸಚಿನ್ ಅವರು ಸಹ ಸ್ಪೆಸಿಫಿಕ್ ಆಗಿ ಬರೀತಾರೆ, ಈ 8 ಜನದ ಮೇಲೆ ತಾವು ಇಮಿಡಿಯೇಟ್ ಆಗಿ ಆಕ್ಷನ್ ತೆಗೆದುಕೊಳ್ಬೇಕು. ಹಾಗೆ ಇವರಿಗೆ ಪ್ರೇರೇಪಣೆಯಾಗಿ ಬೆನ್ನೆಲುಬಾಗಿ ನಿಂತಿರತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ಜೊತೆಗೆ ಅವರು ಯಾವ ರೀತಿ ಅವರು ಅದರಲ್ಲಿ ಮೂರು ಪಾರ್ಟನ್ನು ನಾವು ವಿಶ್ಲೇಷಣೆ ಮಾಡ್ಬೋದು. ಒಂದು ಏನಂತಂದರೆ ಕರಪ್ಷನ್ ಆಗಿ ಅವ್ರ ಮೇಲೆ ಒತ್ತಡ ತಂದಿರತಕ್ಕಂತಹದ್ದು, ಅದಾದಮೇಲೆ 4 ಜನ BJP ನಾಯಕರು ಹಾಗೆ ಒಬ್ಬ ಸ್ವಾಮೀಜಿ ಮೇಲೆ ಹತ್ಯೆಗೆ ಸಂಚಾಗ್ತಿರ್ತಕ್ಕಂತಹದ್ದು ಎರಡನೇ ವಿಚಾರ. ಮೂರನೇ ವಿಚಾರ, ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ರಿಪಬ್ಲಿಕ್ ಆಫ್ ಕಲಬುರ್ಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂತಹ ವಿಚಾರನೂ ಸಹ ಅವರು ಮನದಟ್ಟನ ಕರ್ನಾಟಕ ಜನತೆಗೆ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ಬಿಟ್ಟು ಒಬ್ಬ PSI ಆತ್ಮಹತ್ಯೆ ಅಂದರೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬರುತ್ತೆ, ಆದರೆ ಒತ್ತಡ ತಡಿಲಿಕ್ಕಾಗಲ್ಲ ಅಂತ ಹೇಳಿ, ಹಾಗೆ ನಮ್ಮ ರಾಮನಗರದಲ್ಲಿ ಒಬ್ಬ ಲೋಕಾಯುಕ್ತದ DYSP ಆಗಿರ್ತಾರೆ, ಅವರ ಆತ್ಮಹತ್ಯೆ ಆಗ್ತದೆ. ಹಾಗೆ ಸರ್ಕಾರ ಬಂದಿದ್ದು ವಸ್ತ್ರಲೇನೆ ಒಬ್ಬ KSRTC ಬಸ್ ಕಂಡಕ್ಟರ್ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಯಾಕೆ ಅಂತಂದರೆ ನಾನು ಚಲುವರಾಯ ಸ್ವಾಮಿ ಅವರ ಗುಂಡಾವರ್ತನೆ ಮತ್ತು ಅವರ ಒತ್ತಡಕ್ಕೆ ನನಗೆ ಅಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ. ಅದರಿಂದಾಗಿ ಅವ್ರೇನು ಮಾಡ್ತಾರೆ, ಒತ್ತಡ ತಡಿಲಿಕ್ಕಾಗದೆ ಆತ್ಮಹತ್ಯೆ. ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ವಾಲ್ಮೀಕಿ ಹಗರಣದಲ್ಲಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಾಗ ಸ್ಪೆಸಿಫಿಕ್ ಆಗಿ ಬರ್ತಿದ್ದಾರೆ ನೋಟ್ಸಲ್ಲಿ ಯಾವ ರೀತಿ ನನಗೆ ಒತ್ತಡ ಹೇರಿಸಿದ್ರು, ಅದರಿಂದಾಗಿ ನಾನು ತಡಿಲಿಕ್ಕಾಗದೆ ಈ ಕರಪ್ಷನ್ನು ಮತ್ತು ಈ ವ್ಯವಸ್ಥೆನ ತಡ್ಕೊಳ್ಳೋಕ್ಕಾಗದೆ. ಯಾಕಂದರೆ ನೀವು ಅಧಿಕಾರಿಗಳ ಹತ್ರ ನೋಡಿ ನಾನು ಅಲ್ಲಿ ಒಂದು ಪ್ಯಾರಾಟೋಸ್ ಲಾ ಅಪ್ಲೈ ಮಾಡಿಬಿಡ್ತೀನಿ ನಂಜುಂಡಪ್ಪ ಅವರೇ. ನಾನು ಅಲ್ಲಿ ಜಸ್ಟ್ ಟೇಕ್ 30 seconds. ನೋಡಿ ಪ್ಯಾರಾಟೋಸ್ ಲಾ ಅಂದರೆ ಏನು ಹೇಳ್ತಾರೆ, 80-20 ರೇಷೋ ಅಂತ ಹೇಳ್ತಾರೆ. ಟಾಪ್ 20% ಏನಿರ್ತಾರೆ ಪ್ರಾಮಾಣಿಕರೇ, ಬಾಟಮ್ 20% ಅಪ್ರಾಮಾಣಿಕರು ಇರ್ತಾರೆ ಅದೇ ಸೊಸೈಟಿಲಾಗಲಿ, ಇದು ಈ ಸೊಸೈಟಿ ಅಂತ ಎಲ್ಲ ಸೊಸೈಟಿಲಿ. ಮಧ್ಯೆ 60% ಐದರ್ ದೇ ಫಾಲೋ ಟಾಪ್ 20 ಆರ್ ಬಾಟಮ್ 20. ಇವತ್ತು ಆ ಟಾಪ್ 20 ಅಥವಾ ಬಾಟಮ್ ಮಧ್ಯದಲ್ಲಿ ಇರ್ತಕ್ಕಂಥ 60 ಜನ ಏನಿರ್ತಾರೆ, ಪ್ಯಾರಾಟೋಸ್ ಲಾ ಇದು ನಂದಲ್ಲ ಈ ಥಿಯರಿ. ಅದು ಆ ಥಿಯರಿನಲ್ಲಿ ಏನಾಗಿದೆ ಅಂದರೆ ಇವತ್ತು ಅಪ್ರಾಮಾಣಿಕರನ್ನು ಕ್ರಿಯೇಟ್ ಮಾಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಗಳು, ಕರ್ನಾಟಕ ರಾಜ್ಯನೇ ಇರ್ಬೋದು, ಅಥವಾ ಅನೇಕ ಕಡೆ ಇಂದಿರಾ ಗಾಂಧಿ ಪೀರಿಯಡು ಅಥವಾ ನೆಹರು ಪೀರಿಯಡು ಅಥವಾ ರಾಜೀವ್ ಗಾಂಧಿ ಪೀರಿಯಡ್. ರಾಜೀವ್ ಗಾಂಧಿನೇ ಹೇಳಿದ್ದಾರೆ, 100 ರೂಪಾಯಿ ಕಳಿಸಿದ್ರೆ 85 ರೂಪಾಯಿ ಮಧ್ಯದಲ್ಲಿ ಹೊಟ್ಟೋಗುತ್ತೆ, 15 ರೂಪಾಯಿ ಬರುತ್ತೆ ಅಂತ. ಮಧ್ಯದಲ್ಲಿ ಕೆಲವರಿಗೆ ಏನಾಗುತ್ತೆ, ನೋವಾಗುತ್ತೆ ಸರ್ಕಾರಿ ಅಧಿಕಾರಿಗಳಿಗೆ, ಅಂತವರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಏನ್ ಹೇಳ್ತೀರಾ? ನಮ್ಮ ಗೌಡ್ರು ಹೇಳ್ತಾ ಇದ್ದಾರೆ, ಒಂದು ಆಡಳಿತ ವ್ಯವಸ್ಥೆನೂ ಕೂಡ ಇದಕ್ಕೆ ಕಾರಣ ಆಗತ್ತೆ. ವ್ಯವಸ್ಥೆ ಆಡಳಿತದಲ್ಲಿ ಬಿಗಿಯಾಗಿದ್ರೆ, ಆಡಳಿತ ಸೂತ್ರಧಾರರು ಮೂಗುದಾರ ಹಾಕುವಂಥವ್ರು ಅವರು ಸಮರ್ಥರಾಗಿದ್ರೆ ಇಂತಹ ಸಮಸ್ಯೆಗಳನ್ನು ನಿಭಾಯಿಸಬಹುದು, ನಿಯಂತ್ರಿಸಬಹುದು, ತಡೆಗಟ್ಟಬಹುದು ಅಂತ. ಸೊ ಹೇಗೆ ಅವರ ನೋಡಿ, ನಾನು ಸ್ಟಾರ್ಟಿಂಗ್ಗೆ ಹೇಳಿದೆ, DK ರವಿ ಕೇಸು 2015 ಅವರು ಬೆಂಗಳೂರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಹಾದಿ ಬೀದಿಯಲ್ಲಿ ನಿಂತ್ಕೊಂಡು BJP ಅವರು, JDS ಅವರು, ಏನೋ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು, ಜಾರ್ಜ್ ಅವರು ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ರು. CBI ತನಿಖೆ ಕೊಡಿ ಅಂದ್ರು, ಕೊಟ್ವಿ. ಏನಾಯ್ತು CBI ತನಿಖೆ? ಇದು ಚಾರ್ಜ್ ಶೀಟ್ ಏನಾಯ್ತು? ಬಿ ರಿಪೋರ್ಟ್ ಏನಂತ ಬಂತು? ಈ ಕಮಿಟೆಡ್ ಸೂಯಿಸೈಡ್ ಫಾರ್ ಪರ್ಸನಲ್ ರೀಸನ್. CBI ಯಾರ ಕೆಳಗಡೆ ಇದೆ ಇವಾಗ? ನಿಮಗೆ ಗೊತ್ತು, ದೇಶಕ್ಕೆ ಗೊತ್ತು ಯಾರ ಕೆಳಗಡೆ ಇದೆ CBI. DK ಇದು ಗಣಪತಿ ಕೇಸು, DYSP ಈ ಕಮಿಟೆಡ್ ಇದು ಸೂಯಿಸೈಡ್ ಫಾರ್ ಪರ್ಸನಲ್ ರೀಸನ್ ಅಂತ CBI ಹೇಳ್ತು. ಇಲ್ಲಿವರೆಗೆ ಅವರು 2019ರಿಂದ 23ರವರೆಗೆ ಆಡಳಿತ ನಡೆಸಿದ್ರಲ್ಲ, ಎಷ್ಟು ಪ್ರಕರಣಗಳನ್ನ CBI ಕೊಟ್ಟಿದ್ದಾರೆ? ಮಾತೆತ್ರ CBI ಕೊಡಿ ಅಂತಾರಲ್ಲ, ಎಷ್ಟು ಪ್ರಕರಣಗಳು CBI ಕೊಟ್ಟಿದ್ದಾರೆ? ಕೋವಿಡ್ ಅಂತ ಮಹಾಮಾರಿಯಲ್ಲಿ ಜನ ನಡ್ಕೊಂಡು ಅವ್ರ ಊರಿಗೆ ತಲುಪಕ್ಕಾದ್ರೆ ರಸ್ತೆಯಲ್ಲಿ ಬಿದ್ದು ಜನ ಸತ್ತೋದ್ರು, ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೊಂದು ಜನ ತಿನ್ನಕ್ಕೆ ಊಟ ಇದು ಇಟ್ಟಿಲ್ಲದೆ ಒಂದೊಂದು ದಿವಸಕ್ಕೆ ಎಷ್ಟೊಂದು ಜನ ಆತ್ಮಹತ್ಯೆ. ಅದಕ್ಕೆ ಮಾತಾಡೋಕ್ಕೆ ನೈತಿಕತೆ ಇದೆಯವರು? ಬಾಣಂತಿಯರ ಸಾವಿಗೆ ನಾವು ನಮ್ಮ ಸರ್ಕಾರ ಇದು ಸೆಂಟ್ರಲ್ ಗೌರ್ಮೆಂಟು ಡ್ರಗ್ಸ್ ಕಂಟ್ರೋಲಿಗೆ ಬರೆದಿದ್ದೀವಿ, ಇವರು ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು ಆ ಕಂಪ್ನಿನ ಅಂತ, ಕೋಲ್ಕತ್ತಾ ಬೆಸ್ಟ್ ಕಂಪ್ನಿನ ಅಂತ. ಇಲ್ಲ ಅನ್ನೋ ತೋರಿಸ್ಬಿಟ್ಟು ಇಲ್ಲ ಕಂಪ್ನಿ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕಲ್ವಾ? ಆ ಕಂಪ್ನಿಗೆ ಅಪ್ರೂವಲ್ ಕೊಟ್ಟಿದ್ದು ಇಂದಿನ BJP ಸರ್ಕಾರದ ಹೆಲ್ತ್ ಮಿನಿಸ್ಟರ್ ಸುಧಾಕರ್. ಈಗ ಗೌಡ್ರೆ, ಒಂದು ಕನ್ಸ್ಟ್ರಕ್ಟಿವ್ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಂತ ಅಂದ್ರೆ, ಯಾವುದೇ ಸರ್ಕಾರ ಬಂದು ಕೂಡ ಒಂದು ರಚನಾತ್ಮಕವಾದ ಒಂದು ಪ್ರತಿಪಕ್ಷ ಇರಬೇಕು ಅನ್ನುವಂಥದ್ದು. ಹಂಗನ್ಬಿಟ್ಟು ಯಾವುದೇ ಬಿದಾಯ್ತು, ಆತ್ಮಹತ್ಯೆ ಆಯ್ತು, ಯಾವುದೇ ಕಾನೂನು ಸುವ್ಯವಸ್ಥೆ ಆಯ್ತು ಅಂದ ತಕ್ಷಣ ನಾವು ಪ್ರತಿಪಕ್ಷ ಆದಂಥವ್ರು ಸುಮ್ಮನೆ ಇರಬೇಕು ಅಂತಾನೂ ಅಲ್ಲ. ಅಂದ್ರೆ ಅವ್ರು ಕೇಳ್ತಾ ಇರುವಂಥದ್ದು ಒಂದು ರಚನಾತ್ಮಕವಾದ ಒಂದು ಸಲಹೆ ಇರ್ಬೋದು, ರಚನಾತ್ಮಕವಾದ ಹೋರಾಟ ಇರ್ಬೋದು. ಆ ಹೋರಾಟ ಮಾಡಬೇಕು, ಎಲ್ಲೋ ಒಂದು ಲೋಪ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಬೆಳಗಾವಿ ರೂರಲ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂಥ ಸಂತೋಷ್ ಪ್ರಕರಣದಲ್ಲಿ ಇಮಿಡಿಯೇಟ್ ಆಗಿ ಇವರು ಹೋರಾಟ ಅಂದರೆ ಕಾಂಗ್ರೆಸ್ನವರು ಸದನದಲ್ಲಿ ಕಿರ್ಚಾಡಿ ಪರ್ಚಾಡಿದ್ರಿಂದ ನಾವು ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರು. ಇವತ್ತು ನಾವು ಹೇಳ್ತಾ ಇದ್ದೇವೆ, ಸಚಿನ್ ಪಾಂಚಾಲ್ ಅವರ ಏನು ತಮ್ಮ ಹೆಸರು ಬರೆದಿದ್ದಾರೆ, ರಾಜೀನಾಮೆ ಕೊಡಿ. ನಾಗೇಂದ್ರ ಅವರ ಹತ್ರ ರಾಜೀನಾಮೆ ತಗೊಂಡ್ರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರರಾಗಿರ್ತಕ್ಕಂತಹ, ನಾಲ್ಗೆ ದೊಡ್ಡದಾಗಿರ್ತಕ್ಕಂತಹ, ಪ್ರತಿಯೊಂದಕ್ಕೂ ಬಾಯಾಡಿಸ್ತಕ್ಕಂತಹ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಲಿ. ಅಕಸ್ಮಾತ್ ನನ್ನ ಹತ್ರ ಸೂಸೈಡ್ ನೋಟ್ ಇದೆ,
ಇಲ್ಲಿ 3ನೇ ಪೇಜು ಮತ್ತು 4ನೇ ಪೇಜಲ್ಲಿ 2 ಬಾರಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ಬರೀತಾರೆ. ಅಲ್ಲ ಅವರೇ ಕಾರಣ ಅಂತ ಅಲ್ಲಲ್ಲ, ಅವ್ರು ಹೇಳ್ತಾರೆ, ನಾನು ಪ್ರಿಯಾಂಕಾ ಖರ್ಗೆ ಅವರು ನನಗೆ ಅಶೂರೆನ್ಸ್ ಕೊಟ್ಟ ಮೇಲೆ ನಾನು ದುಡ್ಡು ಕೊಟ್ಟಿದ್ದು, ಅದರಿಂದಾಗಿ ಈ ಇದಕ್ಕೆ ಏನಾದರೂ ಕಾರಣ ಇದ್ರೆ ಅವ್ರು ನೋಡಿ ಎಷ್ಟು ಭಯ ಪಟ್ಟಿದ್ದಾರೆ ಅಂದರೆ, ಅವ್ರು ಲಾಸ್ಟ್ ಪೇಜಲ್ಲಿ ಬರೀತಾರೆ, 6ನೇ ಪೇಜಲ್ಲಿ ನನ್ನ ಫ್ಯಾಮಿಲಿಗೆ ಭಯ ಇರೋದ್ರಿಂದ ಅಂತ ಬರೀತಾರೆ. ನನ್ನ ಫ್ಯಾಮಿಲಿಗೆ ಭಯ ಇರೋದ್ರಿಂದ ಅವ್ರೇನು ಮಾಡ್ತಾರೆ, ಫಸ್ಟ್ 1 to 8 ಅಂತ ಬರೀತಾರೆ. ತದನಂತರದಲ್ಲಿ ಅವರು ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನು ಬರೀತಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಎಷ್ಟು ಭಯ ಇದೆ ಅಂತಂದರೆ, ಅವರೊಂಥರ ಹೆಂಗೆ ಅಂದರೆ ನಿಜಾಮ್ ಆಫ್ ಗುಲ್ಬರ್ಗ ಆಗಿರೋದ್ರಿಂದ ಅವ್ರು ಭಯ ಇದ್ದಿದ್ದರಿಂದ 1 to 8 ಅವ್ರ ಹೆಸರು ಬರೆದಿಲ್ಲ, ತದನಂತರದಲ್ಲಿ ಬರೀತಾರೆ. ಅಂದರೆ ಪ್ರಿಯಾಂಕಾ ಖರ್ಗೆ ಅವರೇ ನೇರ ಹೊಣೆ ಹೊತ್ತು ಇದಕ್ಕೆ ರಾಜೀನಾಮೆ ಕೊಟ್ಟು, ತದನಂತರದಲ್ಲಿ ನೀವು CBI ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬಂದರೆ ನೀವು ಮತ್ತೆ ಮಂತ್ರಿ ಪದವಿ ತೆಗೆದು, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಹೇಗೆ KJ ಜಾರ್ಜ್ ಅವರು ಮತ್ತೆ ಮಂತ್ರಿ ಆದರು ಹಾಗೆ ಆಗಿ ತೊಂದರೆ ಇಲ್ಲ. ಆದರೆ ಮೊದಲು ಇವಾಗ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸ ಮಾಡಿ, ಒಂದು ಪಾಯಿಂಟ್. ಇದು ಎಲ್ಲರ ಜೊತೆಗೆ IV ರೇಗಲ್ ಅಂತಕ್ಕಂತಹ ಏನು ಕಂಪ್ನಿ ಇದೆ ಅದು ಬ್ಯಾಂಡ್ ಆಗಿದ್ರು ಸಹ 28 ಮಾರ್ಚ್ 2024 ಸೈನ್ ಮಾಡಿದ್ದು ಯಾರಪ್ಪ? ಇದೇ ದಿನೇಶ್ ಗುಂಡೂರಾವ್ ಸೈನ್ ಮಾಡ್ತಾರೆ. ಬ್ಲಾಕ್ ಲಿಸ್ಟ್ ಆಗಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ ಸರ್ಕಾರ ಮತ್ತು ಭಾರತ ಸರ್ಕಾರ ಬ್ಲಾಕ್ ಲಿಸ್ಟ್ ಮಾಡಿತ್ತು. ಅದಾದ್ಮೇಲೆ ಏನಾಗಿತ್ತು ಅಂದರೆ, ಕೆಲವು ಡ್ರಗ್ಸ್ಗೆ, ಒಂದು ನಿಮಿಷ ನಂಜುಂಡಪ್ಪರೇ, ಜನಗಳಿಗೆ ಫುಲ್ ಮಾಹಿತಿ ಹೋಗಲಿ. ಅವ್ರೇನಾಗುತ್ತೆ ಅಂದರೆ, ಪಶ್ಚಿಮ ಬಂಗಾಲ್ ಮೆಡಿಕಲ್ ಅಂದರೆ ಇದೇನಿದೆ ಈ ಡ್ರಗ್ ಕಂಪನಿ, ಈ ಡ್ರಗ್ ಕಂಪನಿನಲ್ಲಿ ಒಂದು 22 ಥರದ ಯೂನಿಟ್ಸ್ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಮ್ಯಾನುಫ್ಯಾಕ್ಚರ್ ಇರುತ್ತೆ. 4 ಪ್ರಾಡಕ್ಟ್ಗಳಿಗೆ ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥ ತೆಗೆದಿದ್ದಾರೆ ಕೇಂದ್ರ ಸರ್ಕಾರ. ಮಿಕ್ಕಿರೋ 16-18 ಪ್ರಾಡಕ್ಟ್ಗಳಿಗೆ ತೆಗೆದಿಲ್ಲ. ಆದರೆ ಕರ್ನಾಟಕದಲ್ಲಿ ಮಾತ್ರ 18 ಪ್ರಾಡಕ್ಟ್ಗೂ ಸಹ ಸೇರಿಸ್ಕೊಂಡು IV ರೇಗಲ್ ಇರ್ಬೋದು ಅಥವಾ ಬೇರೆ ಬೇರೆದು ಇರ್ಬೋದು, ಇದನ್ನ ಮಾಡಿದ್ದಾರೆ. ಅದಾದ್ಮೇಲೆ ಇದು ಒಂದು ಪಾರ್ಟ್. ಆದರೆ ಸೆಕೆಂಡ್ ಪಾರ್ಟಲ್ಲಿ ಏನಂತಂದ್ರೆ, ಎಷ್ಟು ಸರ್ಕಾರಕ್ಕೆ ನೆಗ್ಲಿಜೆನ್ಸ್ ಇದೆ ಅಂತ ಹೇಳ್ತಿದ್ದೀನಿ. ಜನಗಳಿಗೋಸ್ಕರ ಕೇಂದ್ರ ಸರ್ಕಾರ ನಿಮಗೆ ದುಡ್ಡು ಕೊಡ್ತಾ ಇದೆ, ಆದರೆ ನೀವು ಎಫಿಷಿಯೆಂಟ್ ಆಗಿ ಯಾಕೆ ಉಪಯೋಗಿಸ್ಕೊಂತಾ ಇಲ್ಲ? ಅದರಿಂದಾಗಿ ಬಾಣಂತಿಯರ ಸಾವು. ಇದು ಒಂದೇ ಅಲ್ಲ, ಇದಾದ್ಮೇಲೆ ಹೇಳ್ತಿದ್ದೀನಿ, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಏನಿದೆ ಅದನ್ನು ಕೊಡ್ತಾ ಇಲ್ಲ. ಪ್ರೋಟೀನ್ ಕಿಟ್ ಏನಿದೆ ಅದನ್ನು ಸಹ ಸರ್ಕಾರ ಆಶಾ ಕಾರ್ಯಕರ್ತರ ಮೂಲಕ ತಲುಪಿಸಬೇಕಾಗಿದೆ, ಅದನ್ನು ಸಹ ಕೊಡ್ತಾ ಇಲ್ಲ. ಅಂದರೆ ಎಷ್ಟರ ಮಟ್ಟಕ್ಕೆ ಇನ್ಎಫಿಷಿಯೆಂಟ್ ಆಗಿದೆ. ಇದಕ್ಕೆಲ್ಲ ಹೊಣೆ ಏನು ಅಂತಂದರೆ, ಐದರ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೀ ರಾಜಕಾರಣ. ಯಾರು ರಾಜಕಾರಣ ಮಾಡ್ತಿರ್ತಕ್ಕಂಥದ್ದು, ಯಾರೋ ಒಬ್ರು ಏನೋ ಸದನದಲ್ಲಿ ಹೇಳಿದ್ರು ಅಂತ ಹೇಳ್ಬಿಟ್ಟು ಇಷ್ಟು ದೊಡ್ಡ ಹೋರಾಟ ಮಾಡ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ತನ್ನ ಡಿಪಾರ್ಟ್ಮೆಂಟಲ್ಲಿ ಆಗ್ತಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಸ್ವಲ್ಪನಾದ್ರು ಸುಧಾರಿಸ್ಕೊಬೇಕಲ್ಲ. ಒಂದು. ಎರಡನೇ ವಿಚಾರ ಅಂತಂದರೆ, ಇದೇ ಹೆಲ್ತ್ ಮಿನಿಸ್ಟರ್ಗೆ ಸ್ವಲ್ಪ ಆದ್ರೂ ಬದ್ಧತೆ ಇರಬೇಕು. ಇಷ್ಟೊಂದೆಲ್ಲ ಗಲಾಟೆ ಆಗ್ತಿದ್ದಾಗ ಎಷ್ಟು ಸಾವಾಗ್ತಿದೆ. ಕೊಪ್ಪಳದಲ್ಲಿ ಇವತ್ತರೆಗೂ ಹೋಗಿದಾರ? 48 ಗಂಟೆ ಆಗಿದೆ. ಕೊಪ್ಪಳ ಕುಷ್ಟಗಿ ತಾಲೂಕಿನಲ್ಲಾದಂತಹ ಇದು ಪೋಸ್ಟ್ ಮಾರ್ಟಮ್ ಮಾಡಿಸ್ಲಿಲ್ಲ. ಹೆಣ್ಮಗಳಿಗೆ ಪೋಸ್ಟ್ ಮಾರ್ಟಮ್ ಮಾಡಿಸ್ದೆ ಇಮಿಡಿಯೇಟ್ ಆಗಿ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ಯಾವ್ದಾದ್ರು ಇಂತಹ ಒಂದು ಅಸಹಜ ಸಾವಾದಾಗ 45 ದಿನಗಳೊಳಗೂ ಅವ್ರ ಮೆಟರ್ನಲ್ ಡೆತ್ತೆ. ನೆನ್ನೆ ಒಂದು ಪಲ್ಮನಾಲಜಿಕಲ್ ಕೊಲಾಪ್ಸ್ ಇಂದ ಅಂತ ಅಂದ್ಬಿಟ್ಟು ರಿಪೋರ್ಟ್ ಬರೀತಾರೆ. ನಾವು ಹೇಳ್ತಾ ಇದೀವಿ ಇದೂ ಸಹ ಮೆಟರ್ನಲ್ ಡೆತ್ತೆ. ಅದಾದ್ಮೇಲೆ ತಿಪ್ಟೂರಲ್ಲಿ ಒಂದು ಸಾವಾಗ್ತದೆ. ತಿಪ್ಟೂರಲ್ಲಿ ಸಾವಾದಾಗ, ಗೋಕಾಕಲ್ಲಿ ಸಾವಾದಾಗ ಅದಕ್ಕೂ ಹೇಳ್ತಾರೆ ಅದೇನೋ ಬೇರೆದು ಫಿಟ್ಸ್ ಇತ್ತು ಅಂತ. ಫಿಟ್ಸ್ ಅಲ್ಲ, ಅದು ಮೆಟರ್ನಲ್ ಡೆತ್ತೆ. ಯಾಕೆ ಅಂತಂದ್ರೆ, ಕಾನೂನು ಪ್ರಕಾರ ಏನು ಹೇಳುತ್ತೆ, 45 ದಿನದೊಳಗಡೆ ಯಾವುದೇ ಒಬ್ಬ ನವಜಾತ ಶಿಶು ಜನನ ಕೊಟ್ಮೇಲೆ 45 ದಿನದೊಳಗೆ ಯಾವುದೇ ಸಾವಾದ್ರೂ ಸಹ ಅದು ಮೆಟರ್ನಲ್ ಡೆತ್. ಇಟ್ ಇಸ್ ವೆರಿ ಕ್ಲಿಯರ್. ತದನಂತರದಲ್ಲಿ ಅಲ್ಲಲ್ಲ, ಯಾಕೆ ಇದು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ, ಪೋಸ್ಟ್ ಮಾರ್ಟಮ್ ಮಾಡಿಸ್ದೆ ನೀವು ನಿಮ್ಮ ವೈಫಲ್ಯತೆಗಳನ್ನ ಮುಚ್ಚಾಕೊಳ್ಳಿಕ್ಕೋಸ್ಕರವಾಗಿ ನೀವು ಮಾಡ್ತಿರತಕ್ಕಂಥ ಅವ್ಯವಸ್ಥೆ ಏನಿದೆ ಕರ್ನಾಟಕದ ರಾಜ್ಯದ ಮುಂದೆ ಎಕ್ಸ್ಪೋಸ್ ಮಾಡ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಎಸ್ ಅಶೋಕ್ ಗೌಡ್ರು ಬಹಳ ಅಂದ್ರೆ ಗಂಭೀರವಾದ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ. ಯಾವುದೇ ಸರ್ಕಾರಕ್ಕೆ ಒಂದು ಕಶ್ಯಪ್ ಅವರೇ, ತಾಯಿ ಮತ್ತೆ ಶಿಶುವಿನ ಮರಣ ಪ್ರಮಾಣ ಅದು ಒಂದು ಆರೋಗ್ಯದ ಒಂದು ಮಾನದಂಡ. ಅದನ್ನ ನಾವು ರಕ್ಷಣೆ ಮಾಡಬೇಕಾಗಿರುವಂಥದ್ದು, ಕಾಪಾಡಬೇಕಾಗಿರುವಂಥದ್ದು, ಸುಧಾರಣೆ ಮಾಡ್ಕೊಬೇಕಾಗಿರುವಂಥದ್ದು ಯಾವುದೇ ಸರ್ಕಾರ ಆಗಲಿ ಕಲ್ಯಾಣ ಸರ್ಕಾರಗಳ ಜವಾಬ್ದಾರಿ. ಸೊ ಈ ವಿಚಾರದಲ್ಲಿ ಒಂದು ನಿರ್ಲಕ್ಷ್ಯತೆ ಎದ್ದು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ನ ಕಮ್ಮಿ ಮಾಡಬೇಕು ಅಂತ ನಮ್ಮ ಸರ್ಕಾರ ಹಲವು ಯೋಜನೆಗಳು ತಂದಿದೆ. ಅದರಲ್ಲಿ ಒನ್ ಆಫ್ ದಿ ಮೇನ್ ಸ್ಕೀಮ್ ಅಂದರೆ ಮಾತೃಪೂರ್ಣ ಯೋಜನೆ. ಅವರಿಗೆ ಅವ್ರ ಮನೆಗೆ ಹೋಗ್ಬಿಟ್ಟು ಏನಪ್ಪ ಏನೇನು ನ್ಯೂಟ್ರಿಷಿಯಸ್ ಫುಡ್ನ ಕೊಡಬೇಕು ಅದನ್ನು ಕೊಡ್ತಾ ಇದೆ. ಕಮ್ಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ನಮ್ಮ ಸರ್ಕಾರ ಬಂದಮೇಲೆ ಬಾಣಂತಿಯರ ಸಾವು ಜಾಸ್ತಿ ಆಯಿತು ಅಂತೇಳಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. 2019ರಿಂದ 23 ತನಕ 1000ಗೆ 24 ಜನ ಮಕ್ಕಳು ಸಾಯ್ತಾ ಇದ್ರು ಬಾಣಂತಿಯರು. ನಮ್ಮ ಸರ್ಕಾರ ಬಂದಮೇಲೆ ಅದು 19ಕ್ಕೆ ಇಳಿದಿದೆ. ಏನಕ್ಕೆ? ನಾವು ಹಲವಾರು ಯೋಜನೆಗಳನ್ನ ರೂಪಿಸಿದ್ದೀವಿ. ಅವ್ರ ಯೋಜನೆಗಳು ಮನೆಗೆ ತಲುಪ್ತಿದೆ ಇವಾಗ. ಇವರಂಗೆ BJP ಸರ್ಕಾರ ಅವಧಿಯಲ್ಲಿ ನಿಮಗೆ ಗೊತ್ತು, ಇದೇ ಆರೋಗ್ಯ ಇಲಾಖೆಯಲ್ಲಿ ತಿಂದು ತೆಗಿದ್ರು. 108 ಆಂಬ್ಯುಲೆನ್ಸ್ದು ಮಾತಾಡಿದ್ರು ನಮ್ಮ ಸ್ನೇಹಿತರು BJP ಅವರು. ಟೆಂಡರ್ ಕರೆದಿ ಒಂದು ಟೆಂಡರ್ ಫೈನಲೈಸ್ ಮಾಡಿ, ನಮ್ಮ ಸರ್ಕಾರ ಬಂದಮೇಲೆ ಟೆಂಡರ್ ಫೈನಲೈಸ್ ಮಾಡಿ ಅವ್ರಿಗೆ ಇವಾಗ ಏನು ಸಂಬಳ ಕೊಡಬೇಕು ಎಲ್ಲ ಸಂಬಳ ಹೋಗ್ತಾ ಇದೆ. ಇವರ ಅವಧಿಯಲ್ಲಿ
ಆರೋಗ್ಯ ಇಲಾಖೆ ಭ್ರಷ್ಟಾಚಾರದ ಕೂಪಾಗಿತ್ತು. ನಾವೆಳ್ಳಿಲ್ಲ, ಇದೇ ಬಸವನಗೌಡ ಪಾಟೀಲ್ ಯತ್ನಾಳು, ಇದೇ ಅವರ ಪಕ್ಷದ ವಿಶ್ವನಾಥ್ ಹೇಳಿದ್ದಾರೆ. ಒಂದೊಂದು ಮಾಸ್ಕಿಗೆ ಎಷ್ಟು ಕೊಟ್ಟಿದ್ರು, ಒಂದೊಂದು PPE ಕಿಟ್ಟಿಗೆ ಎಷ್ಟು ಕೊಟ್ಟಿದ್ರು ಅಂತ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆನೂ ನಡೀತಾ ಇದೆ, ಇನಿಷಿಯಲ್ ರಿಪೋರ್ಟು ಬಂದಿದೆ, ಒಂದು FIR ಕೂಡ ಆಗಿದೆ. ಹಾಗಾಗಿ ಇವರು ಭ್ರಷ್ಟಾಚಾರದ ಬಗ್ಗೆ ಆತ್ಮಹತ್ಯೆಗಳ ಬಗ್ಗೆ ಇದು ಡೆತ್ ಬಗ್ಗೆ ಮಾತಾಡುವ ನೈತಿಕತೆ ಇಲ್ಲ. ಇವರ ಇನ್ನೆಫಿಷಿಯನ್ಸಿಯಿಂದ ಕೋವಿಡ್ ಮಹಾಮಾರಿಯಲ್ಲಿ ಎಷ್ಟು ಜನ ಸತ್ತೋಗಿದ್ದಾರೆ. ಅವ್ರಿಗೆ ಹೋಗಕ್ಕೊಂದು ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಲಿಲ್ಲ. ಲಕ್ಷಾಂತರ ಬೀದಿ ಕಾರ್ಮಿಕರು ನಾರ್ತ್ ಇಂಡಿಯಾದಿಂದ ವಲಸೆ ಬಂದಿರೋ ಅವ್ರಿಗೆ ತಲುಪಕ್ಕೆ ಇದು ಒಂದು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಮಾಡಿ ರಾತ್ರಿ ಲಾಕ್ಡೌನ್ ಹೇರ್ಬಿಟ್ಟು ಅವ್ರು ಎಲ್ಲೆಲ್ಲಿದ್ದಾರೆ ಅಲ್ಲಲ್ಲಿ ನಡ್ಕೊಂಡು ಹೋಗ್ಬಿಟ್ಟು ನಡೆಯೋಕ್ಕಾಗದೆ ನಿಂತ ಜಾಗದಲ್ಲಿ ಕುಸ್ತು ಬಿದ್ದೋದ್ರು. ಅದ್ರ ಬಗ್ಗೆನೂ ಮಾತಾಡಲಿ ಸ್ವಲ್ಪ. ಇದೇ DK ರವಿ, ಇದೇ ಗಣಪತಿ ನಿಂತಾಗ ವಿಧಾನಸೌಧ ಗಾಂಧಿ ಸ್ಟ್ಯಾಚು ಮುಂದೆ ನಿಂತ್ಕೊಂಡ್ರೆ ಏನೋ ಸಿದ್ದರಾಮಯ್ಯನವರು ಜಾರ್ಜ್ ಅವ್ರು ಹಿಂಗೆ ನಿಂತ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ. ಏನಾಯ್ತು ಕೊನೆಗೆ? ಎಲ್ಲದು ಅದೇ ಬರುತ್ತೆ. ಕಮಿಂಗ್ ಬ್ಯಾಕ್ ಟು ದ ಸಚಿನ್ ಅವ್ರ ಕೇಸಲ್ಲಿ ಸಚಿನ್ ಅವರು ಏನು ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿಲ್ಲ. ನಾವು CID ತನಿಖೆ ಕೊಟ್ಟಿದ್ದೀವಿ, ರಿಪೋರ್ಟ್ ಏನು ಬರುತ್ತೆ ನೋಡೋಣ. ರಾಜೀನಾಮೆ ಕೇಳುವ ನೈತಿಕತೆನೇ ಇಲ್ಲ. ಮುನಿರತ್ನ ಅವ್ರ ಮೇಲೆ ಏಡ್ಸ್ದೊಂದು ಅವರ ಗಂಭೀರವಾದ ಆರೋಪ ಇದೆ. ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅಂತ ನೀವು ಸೂಚಿಸ್ತೀರಾ? ಒಂದು ಫಸ್ಟು ನಾನು ಒಂದು ಹೇಳ್ಬಿಡ್ತಾನೆ. ಪ್ರತಿ ಬಾರಿನೂ ಸಹ ನಿಮ್ಮ ಮೇಲೆ ನಾವು ಆಪಾದನೆ ಮಾಡಿದಾಗ BJPಯವ್ರ ಮೇಲೆ ಈ ಪ್ರಕರಣ ಇಲ್ವಾ ಅಂತ ನನ್ನ ಬಿಡಿ, ಆಯ್ತಾ? ಅಕಸ್ಮಾತ್ BJPಯವ್ರ ಮೇಲೆ ಪ್ರಕರಣ ಇದ್ರೆ BJPಯವ್ರು ಜನತಾ ನ್ಯಾಯಾಲಯದಲ್ಲಿ ಏನು ಡಿಸೈಡ್ ಆಗುತ್ತೋ ಆಗುತ್ತದು, ಆಯ್ತಾ? ಎರಡನೇ ವಿಚಾರ ಕೋವಿಡ್ ಮೇಲೆ ಅಂತ ಹೇಳ್ತಾರೆ ನೋಡಿ. ಇದು ಪ್ರಮಾಣ ಏನಿದೆ ನಿಮ್ಮ 10 ವರ್ಷದ ಆಡಳಿತ ಇತ್ತು, UPA ಆಡಳಿತ. ತದನಂತರದಲ್ಲಿ ಬಂದಂತಹ NDA ಆಡಳಿತ ಏನಿತ್ತು, 6 ಯೋಜನೆಗಳಿದೆ, ಆಯ್ತಾ? 6 ಯೋಜನೆಗಳನ್ನು ತಂದೆ ಮಾತೃಶ್ರೀ ಯೋಜನೆಯನ್ನು ಸಹ ಸೇರಿಸ್ಕೊಂಡು ಕೇಂದ್ರ ಸರ್ಕಾರ, ಅದಕ್ಕೆ ನಿಮ್ಮ ಸೊಲ್ಯೂಷನ್ಗೂ ಇಲ್ಲೇ ಇದೆ ನೋಡಿ. ಜನನಿ ಸುರಕ್ಷಾ ಯೋಜನಾ, ಅದಾದ್ಮೇಲೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ, ಅದಾದ್ಮೇಲೆ ಪ್ರಧಾನ ಮಂತ್ರಿ ಸುರಕ್ಷಾ ಮಾತೃತ್ವ ಅಭಿಯಾನ, ಸುರಕ್ಷಿತ ಮಾತೃತ್ವ ಆಶ್ವಾಸನ ಸುಮನ, ಲಕ್ಷ ಪ್ರತಿಯೊಂದು ಹೆರಿಗೆ ಹೊಣೆ ಮತ್ತು ಶಸ್ತ್ರಚಿಕಿತ್ಸೆ, ಅದಾದ್ಮೇಲೆ ನಡೀತಕ್ಕಂತಹ ಬಾಣಂತಿಯರಿಗೆ ಅಪೌಷ್ಟಿಕತೆನ ನಿವಾರಣೆ, ಇಷ್ಟು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ತಂತು. ಸೊಲ್ಯೂಷನ್ ಇಲ್ಲೇ ಇದೆ. ನಾನು ಆಗ್ಲೇ ಮಾತಾಡಿದೆ, 40% ಕಳೆದ ಸಾಲಿನಲ್ಲಿ ತಾವು ಉಪಯೋಗಿಸಿರ್ತಕ್ಕಂಥದ್ದು ಕೇಂದ್ರದ ಫಂಡು ರಾಜ್ಯದ ಖಜಾನೆನಲ್ಲಿದೆ. ಈ ಬಾರಿ ಉಪಯೋಗಿಸಿರ್ತಕ್ಕಂಥದ್ದು 15%. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ, ವೆರಿ ಸಿಂಪಲ್. ಬಾಣಂತಿಯರ ಸಾವಿಗೆ ಸೊಲ್ಯೂಷನ್ ಇದೆ, ವೆರಿ ವೆರಿ ಸಿಂಪಲ್. ಕೇಂದ್ರ ಸರ್ಕಾರ ಯಾವ ರೀತಿ ಯೋಜನೆಯನ್ನು ಮಾಡಿದೆ, BJPಯ ರಾಷ್ಟ್ರದಲ್ಲಿರ್ತಕ್ಕಂಥ ಸರ್ಕಾರ ಏನು ಯೋಜನೆ ಮಾಡಿದೆ, 14 ಪಾಯಿಂಟ್ ಪ್ರೋಗ್ರಾಮು, ಅದರಲ್ಲಿ 6 ಯೋಜನೆಗಳು. 6 ಯೋಜನೆಗಳನ್ನು ನೀವು ನಿಯತ್ತಾಗಿ ಯಾವುದೇ ರೀತಿ ಭ್ರಷ್ಟಾಚಾರ ಇಲ್ಲದೆ ನೀವು ಲಾಗು ಮಾಡಿಬಿಟ್ರೆ ಮೆಟರ್ನಲ್ ಮಾರ್ಟಿಲಿಟಿ ಡೆತ್ ಏನಿದೆ ಮತ್ತು ಇನ್ಫೆಂಟ್ ಮಾರ್ಟಿಲಿಟಿ ಡೆತ್ ಏನಿದೆ ಅದು ಎರಡೂ ಸಹ ಕಡಿಮೆ ಆಗ್ತದೆ. ಇದು ನಮ್ಮ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ 2014 ಬಂದ ಮೇಲಿಂದ ನಾವು ಮಾಡ್ಕೊಂಡು ಬಂದಿದ್ರಿಂದ ಏನಾಯಿತು ಅಂತಂದರೆ ಈಗ ಅದು ಕಡಿಮೆ ಆಗ್ತಾ ಇತ್ತು. ಆದರೆ ಇಲ್ಲಿ ಗಮನಾರ್ಹವಾದಂಥ ವಿಚಾರ ನೋಡಿ ಏನು ಅಂತಂದರೆ 2023 ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಆವತ್ತು ಇನ್ಫೆಂಟ್ ಮಾರ್ಟಾಲಿಟಿ ರೇಟು ಮತ್ತು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಏನಿತ್ತು ದಕ್ಷಿಣ ಭಾರತದ 5 ರಾಜ್ಯಗಳು ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಕರ್ನಾಟಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕ ಲೋಯೆಸ್ಟ್ ಇತ್ತು. ಇವತ್ತೇನಾಗಿದೆ, ಹೈಯೆಸ್ಟ್ ಆಗಿಬಿಟ್ಟಿದೆ. ಯಾವ ಕಾರಣ ಅಂತಂದರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಆರೋಗ್ಯ ಸಚಿವರು ಇನ್ಎಫಿಷಿಯನ್ಸಿ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವ ಯಾರಿದ್ದಾರೆ ಅವರ ಇನ್ಎಫಿಷಿಯನ್ಸಿ ಮತ್ತು ಇವರನ್ನ ಗೈಡ್ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಇನ್ಎಫಿಷಿಯನ್ಸಿ ಕಾಣ್ತಾ ಇರೋದ್ರಿಂದ ಈ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ನವಜಾತ ಶಿಶುಗಳು ಮತ್ತು ಬಾಣಂತಿಯರ ಸಾವಿಗೆ ನೇರವಾದಂಥ ಹೊಣೆ ಇವತ್ತು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಮತ್ತು ಮಹಿಳಾ ಮತ್ತು ಕಲ್ಯಾಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಇವರ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು. ಯಾಕೆ ಅಂತಂದ್ರೆ 6 ಪ್ರೋಗ್ರಾಮ್ನಲ್ಲಿ ನಾನು ವಿತ್ ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ ಬೇಕಂದ್ರೆ, ಆಯ್ತಾ? ಎಲ್ಲಾ ಪ್ರೋಗ್ರಾಮ್ಸ್ನಲ್ಲೂ ಸಹ ರೀಚ್ ಆಗೋದು ಏನಿದೆ, ಇವಾಗ ಪಾಪ ಮಾತೃಶ್ರೀ ಅವ್ರಿಗೆ ಪೌಷ್ಟಿಕಾಂಶತೆ ಕೊಡೋದು ನಾವೇ ನಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ವಿ ಅಂತಂದರೆ ಅವ್ರಿಗೆ ಮನೆಗಳು ಕೊಡ್ತಕ್ಕಿದ್ವಿ. ಅದಾದಮೇಲೆ ಏನಾಯಿತು ಅಂದರೆ ಇವ್ರ ಸರ್ಕಾರ ಬಂದ ಮೇಲೆ ಏನಾಯಿತು ಅಂದರೆ ಅವರು ಇಲ್ಲಿಗೆ ಬರಬೇಕು ಅಂದರು. ಮತ್ತೆ ಏನು ಮಾಡಿದ್ರು ಅಂದರೆ ಇಲ್ಲ ಅವ್ರ ಮನೆ ಕಳಿಸ್ತೀವಿ ಅಂದರೆ ಇಲ್ಲ. ಇವತ್ತೇನಿದೆ ಅಂದರೆ ಆಶಾ ಕಾರ್ಯಕರ್ತರಿರ್ತಕ್ಕಂಥ ಅಂಗನವಾಡಿಗೆ ಅವ್ರು ಬಂದು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ, ಇದು ಏನ್ರಿ ಇದು ಗೋಳಿದು ಅಂದರೆ ಬಾಣಂತಿಯರನ್ನು ನೀವು ಅಷ್ಟೋ ಅವಮಾನಿಸೋದಾದ್ರೆ ಯಾಕ್ರಿ ಬರ್ತಾರೆ?
ನೋಡಿ, ಒಂದೇ ಒಂದು ಅರ್ಥ ಮಾಡ್ಕೊಬೇಕು. ನೀವು ನೀರಾವರಿ ಬಗ್ಗೆ ದೊಡ್ಡದಾಗಿ ಮಾತಾಡಿದ್ರೆ ಆಗಲೇ ಆಯಿತಾ. ನೀರಾವರಿಗೆ ನಾನು ಒಂದೇ ಒಂದು ನನ್ನ ಹತ್ರ ಒಬ್ಬ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ 10 ವರ್ಷಗಳ ಹಿಂದೆ ಮಸ್ಕಿನಲ್ಲಿ ಆತ ಒಂದು ಸಣ್ಣ 2 ಎಕರೆ ಭೂಮಿ ಇದ್ದ, ಅಲ್ಲಿ ನೀರಾವರಿ ಇರಲಿಲ್ಲ ಅಂತ ಹೇಳಿ ಬಂದು ನನ್ನ ಹತ್ರ ಕೆಲಸ ಮಾಡ್ತಿದ್ದ. ಅದಾದಮೇಲೆ ಏನಾಯಿತು ಅಂತಂದರೆ ಕಳೆದ 5 ವರ್ಷಗಳಿಂದ ಅವ್ನು ಬರ್ತಿಲ್ಲ, ಯಾಕಂದರೆ ಅವನು ಊರಿಗೊಟ್ಟೋಗಿದ್ದಾನೆ. ನಾನು ಮೊನ್ನೆ ಲಾಸ್ಟ್ ಭಾನುವಾರ ಮಾತಾಡಿದೆ ಆ ಥರ. ಆತ ಏನು ಹೇಳ್ತಿದ್ದಾನೆ ಅಂತಂದರೆ, ಅಣ್ಣ ದೇವೇಗೌಡರು ಸಾಹೇಬರು ಮತ್ತು ಯಡಿಯೂರಪ್ಪಾಜಿ ನಮಗೆ ಎಲ್ಲ ನೀರಾವರಿ ಮಾಡಿಕೊಟ್ಟಿದ್ದರಿಂದ ನೀರಾವರಿ ಬಂದಿದೆ, ನಾನು 2 ಎಕರೆನಲ್ಲಿ ಆರಾಮಾಗಿ ಬೆಳೆ ಬೆಳ್ಕೊಂಡು ತಿಂತಾ ಇದ್ದೀನಿ. ಇವತ್ತು ಒಂದು ಕಾರ್ ಇಟ್ಕೊಂಡಿದ್ದೀನಿ ಅಣ್ಣ, 2 ಸೆಕೆಂಡ್ ಹ್ಯಾಂಡ್ ಕಾರ್ ಇಟ್ಕೊಂಡಿದ್ದೀನಿ. ಇಷ್ಟರ ಮಟ್ಟಕ್ಕೆ ನೋಡಿ, ಈ ರೀತಿ ಕೆಲಸಗಳನ್ನ ಮಾಡಬೇಕು. ಇದನ್ನ ನೀವೇನ್ ಮಾಡ್ತಿದ್ದೀರಾ ಅಂತಂದ್ರೆ 2,000 ರೂಪಾಯಿ. ಹೌದಪ್ಪ, 2,000 ರೂಪಾಯಿ ಭಿಕ್ಷೆ ಕೊಡಬೇಕಾಗಿಲ್ಲ ರಾಜ್ಯ ಸರ್ಕಾರ. ಬಹಳ ರೆಲೆವೆಂಟ್ ವಿಚಾರ ನೀವು ಪ್ರಸ್ತಾಪ ಮಾಡಿದ್ದೀರಾ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ಸಂಬಂಧ ಬಹಳ ಚೆನ್ನಾಗಿರ್ಬೇಕಾಗತ್ತೆ. ಒಂದು ರೀತಿ ಸರಪಳಿ ಇದ್ದಂಗೆ, ಎಲ್ಲಿ ಕೊಂಡಿ ಕಳ್ಚಿದ್ರೆ ಇಡೀ ವ್ಯವಸ್ಥೆನೇ ಡಿರೇಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಕೇಂದ್ರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡ್ತಾ ಇಲ್ಲ, ಅದರಲ್ಲೂ ಪ್ರಮುಖವಾಗಿ ಗರ್ಭಿಣಿಯರು ಬಾಣಂತಿಯರಿಗಿರುವಂಥ ಯೋಜನೆಗಳನ್ನು ಅಂತ ಗೌಡರು ಬಹಳ ವಿಶೇಷವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಒಂದು ಒಳ್ಳೆ ಪಾಯಿಂಟ್ ಎತ್ತಿದ್ರು. ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಒಂದು ಯೋಜನೆ ಇದೆ. ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ಗಳಿಗೆ ಫಂಡ್ ಮಾಡುತ್ತೆ. ಆ ಫಂಡಿನ ಹಣವೂ ಕೂಡ ನಮಗೆ ಕಟ್ ಮಾಡಿದ್ದಾರೆ. ಆ ಫಂಡಿನ ಹಣವೂ ಕೂಡ 50% ಕಟ್ ಮಾಡಿದ್ದಾರೆ. ಹೆಂಗೆ ನಬಾರ್ಡ್ದು ಲೇಟೆಸ್ಟ್ ಆಗಿ ಕಟ್ ಮಾಡಿದ್ರು, 5,000 ಕೋಟಿಯಿಂದ 2,500 ಕೋಟಿಗೆ ಕಟ್ ಮಾಡಿದ್ರು 50 to 60%, ಅದನ್ನು ಕೂಡ ಕಟ್ ಮಾಡಿದ್ದಾರೆ. ಅದ್ರದ್ದು ಕೂಡ ಕಟ್ ಮಾಡಿದ್ದಾರೆ. ಇನ್ನೊಂದು ಎರಡನೇ ವಿಷಯ ಹೇಳಿದ್ರು, ಇರಿಗೇಷನ್ದು. ಒಂದು ಭದ್ರಾ ಮೇಲ್ದಂಡೆ ಯೋಜನೆ ಅಂತ ಮಾಡಬೇಕು ಅಂತ ನಾವು ಕಳೆದ 2 ದಶಕದಿಂದ ಹೋರಾಟ ನಡೀತಾ ಇದೆ. ರೈತರಿಗೆ ಬೇಕಾಗಿರುವುದು ನೀರಾವರಿ ಇದ್ರೆ ಅವನು ಮಕ್ಕದಲ್ಲಿ ಹಸನಾಗಿರ್ತಾರೆ, ಆತ್ಮಹತ್ಯೆಗಳು ನಿಂತೋಗುತ್ತೆ. 5,500 ಕೋಟಿ ಇವರದೇ ಸರ್ಕಾರದ ನಿರ್ಮಲಾ ಸೀತಾರಾಮನ್ ಅವರು ಅಪ್ರೂವ್ ಮಾಡಿದ್ರು. 5,500 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆ. ಇದು ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ ಮತ್ತೆ ತುಮಕೂರು ಜಿಲ್ಲೆಗಳಿಗೆ ನೀರಾವರಿ ಯೋಜನೆಗೆ. ಆ ಯೋಜನೆಯ ಹಣವನ್ನು ಇಲ್ಲಿವರೆಗೂ ಕೂಡ ರಿಲೀಸ್ ಮಾಡಿಲ್ಲ, 5,500 ಕೋಟಿ. ಅದ್ರ ಬಗ್ಗೆನೂ ಮಾತಾಡಬೇಕು ಅವರು. ಆಮೇಲಿಂದ ನೀರಾವರಿ ಯೋಜನೆ ನಾವು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ನಾವು ಕಳೆದ ಸರ್ಕಾರದಲ್ಲಿ ಪ್ರತಿ ವರ್ಷನೂ ಕೂಡ 15,000 crores 15,000 ಕೋಟಿ ನೀರಾವರಿ ಯೋಜನೆಗೆ ಇಟ್ಟಿದ್ವಿ. ಅದು ಕ್ಲಾಸಿಕ್ ಎಕ್ಸಾಂಪಲ್ಲು. ಎತ್ತಿನ ಹೊಳೆ ಫೇಸ್ 1 ಇವತ್ತು ನಮ್ಮ ಹಾಸನ ಚಿಕ್ಕಮಗಳೂರು ಭಾಗದ ರೈತರಿಗೆ ನೀರು ಬಂದಿದೆ. ಸೆಕೆಂಡು, ಇವತ್ತು ನಾವು ಇದು ಬೆಂಗಳೂರಿಂದ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನಿಮಗೆ ಗೊತ್ತು ಕಳೆದ 20-25 ವರ್ಷದಿಂದ ಹೆಂಗಿತ್ತು ಆ ಭಾಗದಲ್ಲಿ ಅಂತ. ಕನಸಿನ ಯೋಜನೆ ರಮೇಶ್ ಕುಮಾರ್ ಅವರು ಮತ್ತು ನಮ್ಮ ಕೃಷ್ಣ ಬೈರೇಗೌಡರು ನೇತೃತ್ವದಲ್ಲಿ ಆ ಭಾಗದ ರೈತರ ಆತ್ಮಹತ್ಯೆ ತಡಿಬೇಕು ಅಂತ, ಆ ಭಾಗದ ಕೋಲಾರ ಚಿಕ್ಕಬಳ್ಳಾಪುರ ರೈತರ ಆತ್ಮಹತ್ಯೆ ತಡಿಬೇಕು ಅಂತ ನಮ್ಮ ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡರು ಬೆಂಗಳೂರಿಂದ ಟ್ರೀಟ್ ಮಾಡಿರೋ ವಾಟರ್ನ ಚಿಕ್ಕಬಳ್ಳಾಪುರ ಕೋಲಾರ ಭಾಗದ ಕೆರೆಗಳಿಗೆ ತುಂಬಿಸಿ ಆತ್ಮಹತ್ಯೆ ತಡಿಲಿಕ್ಕೆ ಒಂದು ದೂರದೃಷ್ಟಿ ಇರುವ ಯೋಜನೆ KC ವ್ಯಾಲಿ ಯೋಜನೆ ಜಾರಿ ಮಾಡಿ ಇವತ್ತು ಎಷ್ಟೊಂದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿರೋದು. ಅದು ನಮ್ಮ ಒಂದು ಪಾಲಿಸಿ ಮಾತಾಡುತ್ತೆ. ಆ ಯೋಜನೆಗೆ UN ಅವ್ರು ಬಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಲ್ಲಿ ಬೆಳೆದಿರೋ ಒಂದು ಎಳ್ನೀರನ್ನ ಕುಡಿದ್ಬಿಟ್ಟು ಒಂದು ಫೋಟೋ ಹಂಚ್ಕೊಂಡಿದ್ದಾರೆ UN ಹೆಡ್. ಅದು ನಮ್ಮ ಪಾಲಿಸಿಯ ಒಂದು ನಾವು ಮಾಡಿರೋ ಕೆಲಸ ಒಂದು ತೋರಿಸುತ್ತೆ. ಆ ಥರ ಒಂದು ಯೋಜನೆ ಯಾವ್ದಾರ ಮಾಡಿದ್ರೆ ತೋರಿಸ್ಬೇಕು BJP ಅವರು. ಪರೇಶ್ ಮೇಸ್ತಾ ಅಂತ ಒಂದು ಡೆತ್ ಆಯಿತು ಎಲ್ಲಿ ಉತ್ತರ ಕನ್ನಡದಲ್ಲಿ, ಯಾರೋ ಬಂದ್ಬಿಟ್ಟು ಏನೋ ಮಾಡ್ಬಿಟ್ಟು ಅವ್ರನ್ನ ಸುಟ್ಬಿಟ್ರು ಅಂತ. ಆ ಕೇಸ್ನು ಕೂಡ ನಾವು CBI ಕೊಟ್ವಿ. ಕೊನೆಗೆ CBI ಏನು ಹೇಳ್ತು, ಅವ್ರ ಪರ್ಸನಲ್ ಮನೆ ವಿಚಾರಕ್ಕೇನೋ ಇದು ಆಗಿರೋದು ವಿಚಾರ ಅಂತ. ಇವರು ಹೆಣದ ಇಟ್ಕೊಂಡು ರಾಜಕೀಯ ಮಾಡೋದು ನಿಲ್ಲಿಸ. ಸರ್, ಈಗ ಒಂದು ಇಬ್ಬರಿಗೂ ಒಂದು ವಿಚಾರ ಹೇಳುವಂಥದ್ದು. 2002-2003 ಅವಧಿಯಲ್ಲಿ ಡಾಕ್ಟರ್ ವೀರೇಶ್ ಸಮಿತಿ ಬಹಳ ಅದ್ಭುತವಾದ ಒಂದು ರಿಪೋರ್ಟ್ ಕೊಡ್ತು ರೈತರ ಆತ್ಮಹತ್ಯೆ ತಡೆಗಟ್ಟೋ ನಿಟ್ಟಿನಲ್ಲಿ. ಅಲ್ಲಿ ಒಂದು ಅಂಶ ಅವರು ಹೇಳಿದ್ರು, ರೈತರ ಆತ್ಮಹತ್ಯೆಗೂ ಇದು ಒಂದು ಕಾರಣ ಅಂತ. ಅಂದರೆ ರೈತರ ಒಂದು ಕುಡಿತದ ಚಟನೂ ಕೂಡ ಒಂದು ಕಾರಣ ಅನ್ನುವಂಥದ್ದು. ಅದು ಬಹಳ ದೊಡ್ಡ ವಿವಾದ ಆಯಿತು. ರೈತ ಸಮೂಹಕ್ಕೆ ಅದು ಮಾಡಿದ ಅವಮಾನ ಅಂತ ಅಂದ್ಬಿಟ್ಟು ಆಗ ಹೋರಾಟನೂ ಕೂಡ ನಡೀತು. ಆದರೆ ಆ ವರದಿಯಲ್ಲಿ ಸಾಕಷ್ಟು ಅಂದರೆ ಆತ್ಮಹತ್ಯೆಯನ್ನು ತಡೆಗಟ್ಟೋದಕ್ಕೆ ಏನೇನು ಮಾಡಬೇಕು ಹೇಗೆ ಅಂತ, ಅಂದರೆ ಒಂದು ರಚನಾತ್ಮಕವಾದ ಒಂದು ಕೊಡುಕೊಳ್ಳುವಿಕೆ ಇದ್ದಾಗ ಮಾತ್ರ ಇಂತಹ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬಹುದು ಅಂತ. ಗೌಡ್ರೆ, ಈ ರಾಜ್ಯದಲ್ಲಿ ಇವ್ರ ಇನ್ಎಫಿಷಿಯನ್ಸ್ನ ಬದಿಗೊತ್ಕೊಳ್ಳೋಕ್ಕೆ ಪರೇಶ್ ಮಿಸ್ರಾ ಆಮೇಲೆ ಇವ್ರದ್ದೆಲ್ಲ ತರ್ತಾರೆ. ಫಸ್ಟ್ ಅದು ಬಿಡಿ. ಸರ್ಕಾರ ನಡೆಸ್ತಿರ್ತಕ್ಕಂಥದ್ದು ನೀವು 60 ತಿಂಗಳಿಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಈಗ 19 ತಿಂಗಳು ಕಂಪ್ಲೀಟ್ ಆಗಿದೆ, 20 ತಿಂಗಳಲ್ಲಿ ಇದ್ದೀರಾ. ಇವತ್ತು ನೀವು ಉತ್ತರ ಕೊಡಬೇಕಾಗಿರೋದು ಕರ್ನಾಟಕದ ರಾಜ್ಯದ ರೈತರಿಗೆ ಮತ್ತು ಕರ್ನಾಟಕದ ರಾಜ್ಯದಲ್ಲಿ ಅಧಿಕಾರಿಗಳಿಗೆ, ಕರ್ನಾಟಕ ರಾಜ್ಯದಲ್ಲಿ ಸ್ತ್ರೀಯರಿಗೆ ಮತ್ತು ಗರ್ಭಿಣಿಯರಿಗೆ ಮತ್ತು ನವಜಾತ ಶಿಶುಗಳಿಗೆ ಉತ್ತರ ಕೊಡಬೇಕು. ಅದ್ರ ಬಗ್ಗೆ ಉತ್ತರ ಕೊಡಿ.
ನಾವು ನಮ್ಮ ಸರ್ಕಾರ ಇದ್ದಾಗ ಕೋವಿಡ್ ಬಂದಿತ್ತು, ಕೋವಿಡ್ ಬಂದಿದ್ರಿಂದ ಯಾವ ರೀತಿ ಮಾಸ್ಕ್ ಆಗಿತ್ತು, ಅದೇ ಟೈಮಲ್ಲಿ ನಿಮ್ಮ ಸರ್ಕಾರ ರಾಜಸ್ಥಾನದಲ್ಲಿ ಇತ್ತು, ಆ ಸ್ಟಾಟಿಸ್ಟಿಕ್ಸ್ ನಮ್ಮ ಹತ್ರ ಇದೆ. ನೀವು ಯಾವ್ದಕ್ಕೆ ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ನಾವು ಯಾವ್ದಕ್ಕೆ ಪರ್ಚೇಸ್ ಮಾಡಿದ್ವಿ ಅಂತ ಸರಿ, ಏನು ಪರಿಹಾರ ಏನು ಸೂಚಿಸ್ತೀರಾ ಸರ್ ಈಗ? ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಪರಿಹಾರ ಅಂತಾರೆ ಏನು? ಬಂದೆ ನೋಡಿ, ನಾನು ಆಗ್ಲೇನೆ ಪರಿಹಾರ ಹೇಳಿದ್ದೀರಾ. ಓಕೆ, 6 ಪ್ರೋಗ್ರಾಮ್ಸ್ ಏನಿದೆ, 6 ಪ್ರೋಗ್ರಾಮ್ಸ್ ನಲ್ಲೂ ಸಹ ಅನೇಕ ಪ್ರೋಗ್ರಾಮ್ಸ್ ಡಿಬಿಟಿ ನಲ್ಲಿ ಬರ್ತದೆ. ಡಿಬಿಟಿ ಅಂದ್ರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳಿ. ಅವ್ರನ್ನ ನೀವು ಐಡೆಂಟಿಫೈ ಮಾಡಿ. ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಏನು ಅಂತಂದ್ರೆ, ನೀವು ಕೇಂದ್ರದಿಂದ ಬರ್ತಕ್ಕಂತಹ ಅಮೌಂಟ್ ಏನಿದೆ, ಡಿಬಿಟಿ ಮೂಲಕ ಇರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂತಹ ಅಮೌಂಟ್ ಇರ್ಬೋದು, ಎರಡರಲ್ಲೂ ಸಹ ನೀವು ಎಫಿಷಿಯೆಂಟ್ ಆಗಿ ಉಪಯೋಗಿಸಬೇಕು ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಿ. ಮತ್ತು ಅವರ ಯಾರು ಬೆನಿಫಿಷರಿ ಇರ್ತಾರೆ, ಅವ್ರು ಇರ್ರೆಸ್ಪೆಕ್ಟಿವ್ ಆಫ್ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬಿಜೆಪಿ ಕಾರ್ಯಕರ್ತರು, ಅವ್ರನ್ನ ಎಲ್ಲಾ ಬೆನಿಫಿಷರೀಸ್ ಲಿಸ್ಟ್ ಮಾಡಿ ಕಳಿಸಿ. ಡಿಬಿಟಿ ಇಲ್ಲ, ಒಂದ್ ನಿಮಿಷ ಮುಗಿಸ್ಬಿಡ್ತೀನಿ. ಡಿಬಿಟಿ ಆಗ್ತದೆ. ಇವತ್ತು 5,300 ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ನಿಗದಿಪಡಿಸತಕ್ಕಂತಹ ಅಮೌಂಟ್ ಏನಿತ್ತು, ನೀವು ಇವತ್ತಿಗೂ ಸಹ L1 ಮತ್ತು LQ ಕೊಟ್ಟಿದೆ ಇರೋದ್ರಿಂದ ಇವತ್ತಿಗೂ ಸಹ ಹಣ ಸಂದಾಯ ಆಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫಾರ್ಮ್ಯಾಟ್ ಅದು ಯಾರು ಮಾಡಕ್ಕಾಗಲ್ಲ. ನೀವು L1 ಇವತ್ತು ಕೊಟ್ಟಿಲ್ಲ, LQ ಇವತ್ತು ಕೊಟ್ಟಿಲ್ಲ ಅಂತಂದ್ರೆ ಅರ್ಥ ಇನ್ನೆಷ್ಟು ಇನ್ಎಫಿಷಿಯನ್ಸಿನಲ್ಲಿ ಸರ್ಕಾರ ನಡೀತಾ ಇದೆ. ಈಗ ನಂದನ್ ಅವರೇ, ಕೊನೆಯದಾಗಿ ಕೊನೆಯ ಮಾತು ಏನ್ ಹೇಳ್ತೀರಾ? ನೋಡಿ, ರೈತರಿಗೆ ಶಾಶ್ವತವಾಗಿ ಯೋಜನೆಗಳನ್ನ ರೂಪಿಸಬೇಕು, ಆತ್ಮಹತ್ಯೆ ತಡಿಬೇಕು. ಅದರ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಿದೆ. ನಾನು ಹೇಳ್ದಂಗೆ ಕ್ಲಾಸಿಕ್ ಎಕ್ಸಾಂಪಲ್ ಎತ್ತಿನ ಹೊಳೆ ಯೋಜನೆ, ಮತ್ತೆ ನಮ್ಮ KC ವ್ಯಾಲಿ, ಮತ್ತೆ ಇತರ ನೀರಾವರಿ ಯೋಜನೆಗಳು, ಆಲ್ಮಟ್ಟಿ ಡ್ಯಾಮ್ ಎಲ್ಲ ಯಾರು ಕಟ್ಟಿಸಿದ್ದು? ನಮ್ಮ ಕಾಂಗ್ರೆಸ್ ಸರ್ಕಾರ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ಇವಾಗ ಮೇಕೆದಾಟು ಯೋಜನೆಗೆ ಅಪ್ರೂವಲ್ ಇನ್ನೂ ಕೊಡಿಸಿಲ್ಲ. ಆ ಯೋಜನೆ ಜಾರಿ ಆದರೆ ನಮ್ಮ ಮಂಡ್ಯ, ಹಾಸನ, ಬೆಂಗಳೂರು ರೂರಲ್ ಭಾಗದ ರೈತರಿಗೆ ಶಾಶ್ವತವಾಗಿ ಅವರ ನೀರಾವರಿ ಸಮಸ್ಯೆಗಳು ಬಗೆಹರಿಯುತ್ತೆ. ಅದ್ರ ಬಗ್ಗೆ ಅವರು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಅಪ್ರೂವಲ್ ಕೊಡಿಸ್ಬೇಕು. ಸೆಕೆಂಡ್, ಮಹದಾಯಿ ಅಂತ ಯೋಜನೆ ಎಷ್ಟು ವರ್ಷದಿಂದ ಕೇಂದ್ರದಲ್ಲಿ 2 ಸಾರಿ ಇದು ಮಂತ್ರಿಗಳಾಗಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಬರೀ ಈಗ ಅಶೋಕ್ ಗೌಡ್ರೆ, ನಂದನ್ ಕಶ್ಯಪ್ ಅವರೇ ಬಹಳಷ್ಟು ವಿಷಯಗಳನ್ನ ಕಾರ್ಯಕ್ರಮದ 30 ಸೆಕೆಂಡ್ಸ್ ಕೊಡಿ. ಯಾಕೆ ಅಂತಂದ್ರೆ ಪಾಪ ನಮ್ಮ ಇವರು ಹೇಳ್ತಾರೆ, ನಾವು ಏನಿಗೆ ದೊಡ್ಡದಾಗಿ ಬಂದ್ರು ಮೇಕೆದಾಟು ಯೋಜನೆಗೆ, ಅಲ್ಲಿಂದ ಇಲ್ಲಿವರೆಗೂ ಬಂದ್ರು. ನಿಮ್ದೇ ಕೊಲಾಬರೇಷನ್ ಸರ್ಕಾರ ಇದೆಯಲ್ಲ, DMK ಸರ್ಕಾರ, ಕೇಸ್ ವಿತ್ಡ್ರಾ ಮಾಡ್ಕೊಂಡ್ಬಿಡ ಕೇಳಿ, ಪರ್ಮಿಷನ್ ಆಟೋಮೆಟಿಕಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಪರ್ಮಿಷನ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಅಲಯನ್ಸ್ ಪಾರ್ಟ್ನರ್ ಇಂಡಿಯಾ I.N.D. ಅಲ್ಲಿ ಇದಾರಲ್ಲ, ಅಲಯನ್ಸ್ ಪಾರ್ಟ್ನರ್, ರಾಜ್ಯದಿಂದ ತೆರಿಗೆ ಕಟ್ಟೋದು ನರೇಂದ್ರ ಮೋದಿ ಸರ್ಕಾರಕ್ಕೆ ಹೊರತು ತಮಿಳುನಾಡು ಗವರ್ಮೆಂಟ್ ಅಲ್ಲ. ಎಲ್ಲಾ ಸರ್ಕಾರ ಬರುತ್ತೆ ಸರ್. ಈಗ ಎಲ್ಲಾ ಸರ್ಕಾರದ ಆಮೇಲೆ ಒಂದ್ ನಿಮಿಷ, ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಎಷ್ಟು ಬಜೆಟ್ 23,000 ಕೋಟಿನಲ್ಲಿ ಇವತ್ತು ಯುಟಿಲೈಸೇಷನ್ ಎಷ್ಟಿದೆ ಗೊತ್ತಾ? 42% ಯುಟಿಲೈಸೇಷನ್. ಇನ್ನೆಷ್ಟು ಇನ್ಎಫಿಷಿಯಂಟ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಎಲ್ಲಾ ಸರ್ಕಾರದ ಜವಾಬ್ದಾರಿ ಇರುತ್ತೆ, ಎಲ್ಲಾ ಜನಪ್ರತಿನಿಧಿಗಳ ಜವಾಬ್ದಾರಿನೂ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ವಿಚಾರಗಳನ್ನ ಬೆಳಕು ಚೆಲ್ಲಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ಚಂದನ ವಾಹಿನಿ ಪರವಾಗಿ, ಚಂದನ ವಾಹಿನಿಯ ಸುದ್ದಿ ವಿಭಾಗದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇದು ಚರ್ಚಾ ಸಮಯ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಚರ್ಚಾ ಸಮಯದ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು. ಎಲ್ಲಿಂದ ಬರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದರ ಹೈಟ್ ಎಷ್ಟು ಅನ್ನೋದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀರಾ? ನಮ್ಮ ಆದಿಮಾನವರು ಅವರಿಗೆ ಅರಿವು